ವೀಕ್ಷಕರೇ ನಮಸ್ಕಾರ. ನ್ಯೂಸ್4 ಕರ್ನಾಟಕದೊಂದಿಗೆ ನಿಮಗೆ ಸ್ವಾಗತ. ಇಂದು ನಾವು ಒಂದು ಅತ್ಯಂತ ಗಂಭೀರ ಮತ್ತು ದೇಶವ್ಯಾಪಿ ಪ್ರಾಮುಖ್ಯತೆ ಹೊಂದಿರುವ ನ್ಯಾಯಿಕ ವಿಚಾರದ ಬಗ್ಗೆ ವಿವರವಾಗಿ ವರದಿ ಮಾಡಲಿದ್ದೇವೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದ ಇತ್ತೀಚಿನ ವಿಚಾರಣೆ ಇದೀಗ ರಾಜ್ಯದಾದ್ಯಂತ ಮಾತ್ರವಲ್ಲದೆ ದೇಶಮಟ್ಟದಲ್ಲಿಯೇ ವ್ಯಾಪಕ ಚರ್ಚೆ ಮತ್ತು ವಾದವಿವಾದಗಳಿಗೆ ಕಾರಣವಾಗಿದೆ. ವಿಶೇಷವಾಗಿ ಮಹಿಳೆಯರ ಆಸ್ತಿ ಹಕ್ಕು, ವಿಧವೆಯರ ಸ್ಥಾನಮಾನ, ತಾಯಂದಿರ ಹಕ್ಕುಗಳು ಹಾಗೂ ಕುಟುಂಬದೊಳಗಿನ ಆಸ್ತಿ ಹಂಚಿಕೆಯಲ್ಲಿರುವ ಅಸ್ಪಷ್ಟತೆಗಳ ಬಗ್ಗೆ ನ್ಯಾಯಾಲಯ ಮಹತ್ವದ ಪ್ರಶ್ನೆಗಳನ್ನು ಎತ್ತಿದೆ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೇಂದ್ರ ಸರ್ಕಾರವನ್ನು ಸ್ಪಷ್ಟನೆ ನೀಡುವಂತೆ ಕೇಳಿದ್ದು, ಈ ಪ್ರಕರಣದ ತೀರ್ಪಿನ ಪ್ರತಿಯನ್ನು ಕೇಂದ್ರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವಾಲಯಕ್ಕೂ ಕಳುಹಿಸಿದೆ. ಇದು ಕೇವಲ ಒಂದು ಪ್ರಕರಣವಲ್ಲ, ಬದಲಾಗಿ ಲಕ್ಷಾಂತರ ಕುಟುಂಬಗಳ ಭವಿಷ್ಯ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ಮಹತ್ವದ ವಿಚಾರವಾಗಿರೋದ್ರಿಂದ ಈ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ದೊರಕಿದೆ ಎಂದು ನ್ಯಾಯತಜ್ಞರು ವಿವರಿಸುತ್ತಾರೆ. ಇದರ ನಿಖರ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಮೊದಲು ಹಿಂದೂ ಉತ್ತರಾಧಿಕಾರ ಕಾಯ್ದೆ, ಅದರ ಇತಿಹಾಸ ಮತ್ತು ಉದ್ದೇಶಗಳ ಕಡೆಗೆ ನೋಡಬೇಕಾಗುತ್ತದೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956 ಭಾರತದ ಆಸ್ತಿ ಹಂಚಿಕೆ ಮತ್ತು ಉತ್ತರಾಧಿಕಾರ ವ್ಯವಸ್ಥೆಗೆ ಅಡಿಕಾಯ ಹಾಕಿದ ಪ್ರಮುಖ ಕಾನೂನಾಗಿದೆ. ಸ್ವಾತಂತ್ರ್ಯಕ್ಕೆ ಮುನ್ನ ಹಿಂದೂ ಸಮಾಜದಲ್ಲಿ ಮಿತಾಕ್ಷರ ಮತ್ತು ದಯಾಭಾಗ ಎಂಬ ವಿಭಿನ್ನ ಪದ್ಧತಿಗಳು ಜಾರಿಯಲ್ಲಿದ್ದು, ಅವುಗಳಲ್ಲಿ ಮಹಿಳೆಯರಿಗೆ ಬಹಳ ಸೀಮಿತ ಹಕ್ಕುಗಳಷ್ಟೇ ಲಭ್ಯವಿದ್ದವು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಹೆಚ್ಚಿನ ಸಂದರ್ಭಗಳಲ್ಲಿ ಪುತ್ರರಿಗೆ ಮಾತ್ರ ಪೂರ್ಣ ಹಕ್ಕು ಸಿಗುತ್ತಿದ್ದು, ಪುತ್ರಿಯರು ಮತ್ತು ವಿಧವೆಯರು ಕುಟುಂಬದ ಮೇಲೆ ಅವಲಂಬಿತರಾಗಬೇಕಾದ ಸ್ಥಿತಿಯಿತ್ತು. ಈ ಅಸಮಾನತೆಯನ್ನು ನಿವಾರಿಸುವ ಉದ್ದೇಶದಿಂದ ಸ್ವಾತಂತ್ರ್ಯ ನಂತರ ಕೇಂದ್ರ ಸರ್ಕಾರ ಏಕರೂಪದ ಕಾನೂನನ್ನು ರೂಪಿಸಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಕಾಯ್ದೆಯು ಹಿಂದೂ, ಬೌದ್ಧ, ಜೈನ ಮತ್ತು ಸಿಖ್ ಸಮುದಾಯಗಳಿಗೆ ಅನ್ವಯವಾಗುತ್ತದೆ. ಇದರ ಪ್ರಮುಖ ಉದ್ದೇಶವೆಂದರೆ, ಒಬ್ಬ ವ್ಯಕ್ತಿ ವಿಲ್ ಅಂದರೆ ವಸಿಹಾತು ಪತ್ರ ಬರೆಯದೇ ಮೃತಪಟ್ಟರೆ ಅವನ ಆಸ್ತಿಯನ್ನು ನ್ಯಾಯಸಮ್ಮತವಾಗಿ ಕುಟುಂಬದ ಸದಸ್ಯರ ನಡುವೆ ಹಂಚಿಕೆ ಮಾಡುವುದು. ಈ ಕಾಯ್ದೆ ಆಸ್ತಿಯನ್ನು ಮುಖ್ಯವಾಗಿ 2 ವಿಭಾಗಗಳಲ್ಲಿ ನೋಡುತ್ತದೆ. ಒಂದು ಸ್ವಯಂ ಸಂಪಾದಿಸಿದ ಆಸ್ತಿ ಮತ್ತು ಮತ್ತೊಂದು ಪೂರ್ವಜರ ಆಸ್ತಿ. ಈ 2 ಪ್ರಕಾರಗಳಲ್ಲಿಯೂ ಉತ್ತರಾಧಿಕಾರದ ನಿಯಮಗಳು ವಿಭಿನ್ನವಾಗಿದ್ದು, ಇದೇ ಅಂಶವೇ ಇಂದಿಗೂ ಹಲವು ಗೊಂದಲಗಳು ಮತ್ತು ಕಾನೂನು ವಿವಾದಗಳಿಗೆ ಕಾರಣವಾಗುತ್ತಿದೆ. ಹಿಂದೂ ಪುರುಷನೊಬ್ಬ ವಿಲ್ ಅಂದರೆ ವಸಿಹಾತು ಪತ್ರ ಬರೆಯದೇ ಮೃತಪಟ್ಟರೆ ಅವನ ಆಸ್ತಿ ಮೊದಲು ವರ್ಗ 1 ಉತ್ತರಾಧಿಕಾರಿಗಳಿಗೆ ಹೋಗುತ್ತಿದೆ. ಈ ವರ್ಗದಲ್ಲಿ ಹೆಂಡತಿ, ಮಗ, ಮಗಳು ಮತ್ತು ತಾಯಿ ಸೇರಿರುತ್ತಾರೆ. ಇವರಿಗೆ ಆಸ್ತಿಯನ್ನು ಸಮಾನವಾಗಿ ಹಂಚಲಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಹೆಂಡತಿ, ಒಬ್ಬ ಮಗ ಮತ್ತು ಒಬ್ಬ ಮಗಳು ಇದ್ದರೆ ಆಸ್ತಿಯನ್ನು 3 ಸಮಾನ ಭಾಗಗಳಾಗಿ ಹಂಚಲಾಗುತ್ತದೆ. ಈ ವ್ಯವಸ್ಥೆಯ ಉದ್ದೇಶ ಕುಟುಂಬದೊಳಗಿನ ಸಮಾನತೆಯನ್ನು ಕಾಪಾಡುವುದು. ಆದರೆ ಈ ನಿಯಮಗಳು ಕಾಗದದ ಮೇಲೆ ಸ್ಪಷ್ಟವಾಗಿದ್ದರೂ ಅನುಷ್ಠಾನದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ ಎಂಬುದು ವಾಸ್ತವ. ಇದಕ್ಕೆ ವಿರುದ್ಧವಾಗಿ ಮಹಿಳೆಯರ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ನಿಯಮಗಳು ಹೆಚ್ಚು ಸಂಕೀರ್ಣವಾಗಿವೆ. ಹಿಂದೂ ಮಹಿಳೆಯೊಬ್ಬರು ವಿಲ್ ಬರೆಯದೇ ಮೃತಪಟ್ಟರೆ ಅವರ ಆಸ್ತಿ ಮೊದಲು ಅವರ ಮಕ್ಕಳಿಗೂ ಮತ್ತು ಗಂಡನಿಗೂ ಹೋಗುತ್ತದೆ. ಆದರೆ ಗಂಡನ ಕುಟುಂಬದ ಸದಸ್ಯರ ಪಾತ್ರ, ತಾಯಿ ಮತ್ತು ತಂದೆಯ ಹಕ್ಕುಗಳು ಇತ್ಯಾದಿ ವಿಷಯಗಳಲ್ಲಿ ಕಾಯ್ದೆಯಲ್ಲಿ ಕೆಲವು ಅಸ್ಪಷ್ಟತೆಗಳು ಉಳಿದಿವೆ ಎಂದು ಕಾನೂನು ತಜ್ಞರು ಹೇಳುತ್ತಾರೆ. ಈ ನ್ಯಾಯಿಕ ಖಾಲಿ ಜಾಗಗಳು ಮತ್ತು ಅಸ್ಪಷ್ಟ ನಿಬಂಧನೆಗಳೇ ಕುಟುಂಬಗಳ ನಡುವೆ ಹಲವಾರು ವರ್ಷಗಳ ಕಾನೂನು ಜಗಳಗಳಿಗೆ ದಾರಿಮಾಡಿಕೊಟ್ಟಿವೆ. ಈ ಕಾರಣಕ್ಕಾಗಿಯೇ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ಈ ಅಂಶಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆದಿದೆ. ಮಹಿಳೆಯರ ಆಸ್ತಿ ಹಕ್ಕುಗಳ ವಿಷಯದಲ್ಲಿ 2005ರ ತಿದ್ದುಪಡಿ ಒಂದು ಐತಿಹಾಸಿಕ ಬದಲಾವಣೆ ತಂದಿತು ಎಂಬುದನ್ನು ಗಮನಿಸಬೇಕಾಗಿದೆ. ಈ ತಿದ್ದುಪಡಿಯ ನಂತರ ಹೆಣ್ಣುಮಕ್ಕಳು ಹುಟ್ಟಿನಿಂದಲೇ ಪೂರ್ವಜರ ಆಸ್ತಿಯಲ್ಲಿ ಪುತ್ರರಂತೆ ಸಮಾನ ಹಕ್ಕು ಪಡೆದರು. ಮದುವೆಯಾದ ಬಳಿಕವೂ ಅವರ ಹಕ್ಕು ಕಡಿಮೆಯಾಗುವುದಿಲ್ಲ ಎಂಬುದನ್ನು ಕಾನೂನು ಸ್ಪಷ್ಟಪಡಿಸಿದೆ. ಇದರಿಂದ ದೇಶದಾದ್ಯಂತ ಮಹಿಳೆಯರಿಗೆ ಕಾನೂನುಬದ್ಧವಾಗಿ ಬಲ ದೊರಕಿತು. ಆದರೆ ಕಾನೂನು ಬದಲಾದರೂ ಸಮಾಜದ ಮನಸ್ಥಿತಿ ಮತ್ತು ಪದ್ಧತಿಗಳು ಅಷ್ಟೇ ವೇಗದಲ್ಲಿ ಬದಲಾಗಲಿಲ್ಲ ಎಂಬುದು ವಾಸ್ತವ. ಇಂದಿಗೂ ಅನೇಕ ಗ್ರಾಮೀಣ ಮತ್ತು ಅರ್ಧನಗರ ಪ್ರದೇಶಗಳಲ್ಲಿ ಹೆಣ್ಣುಮಕ್ಕಳಿಗೆ ತಮ್ಮ ಆಸ್ತಿ ಹಕ್ಕುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕೆಲವೆಡೆ ಕುಟುಂಬದ ಒತ್ತಡದಿಂದ ಮಹಿಳೆಯರು ತಮ್ಮ ಹಕ್ಕನ್ನು ಬಿಟ್ಟುಕೊಡುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕೆಲವರು ಕಾನೂನು ಹೋರಾಟದ ಖರ್ಚು ಮತ್ತು ಕಾಲಾವಧಿಗೆ ಹೆದರಿ ನ್ಯಾಯಾಲಯದ ಬಾಗಿಲಿಗೂ ಹೋಗುವುದಿಲ್ಲ. ಈ ಸಾಮಾಜಿಕ ಮತ್ತು ಮಾನಸಿಕ ಅಡೆತಡೆಗಳು ಮಹಿಳೆಯರ ಹಕ್ಕುಗಳ ಅನುಷ್ಠಾನಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿವೆ. ಇದೇ ಹಿನ್ನೆಲೆಯಲ್ಲಿ ಕರ್ನಾಟಕ ಹೈಕೋರ್ಟ್ ಮಾಡಿದ ಸೂಚನೆಗಳು ಬಹಳ ಮಹತ್ವ ಪಡೆದಿವೆ. ನ್ಯಾಯಾಲಯದ ಅಭಿಪ್ರಾಯದಂತೆ ವಿಧವೆಯರು ಮತ್ತು ತಾಯಂದಿರ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ನಿಯಮಗಳಲ್ಲಿ ಇನ್ನಷ್ಟು ಸ್ಪಷ್ಟತೆ ತರಬೇಕಾಗಿದೆ.
ವಿಧವೆಯರ ವಿಷಯದಲ್ಲಿ ನ್ಯಾಯಾಲಯ ಗಮನ ಸೆಳೆದಿರುವ ಪ್ರಮುಖ ಅಂಶವೆಂದರೆ ಅವರು ಕೇವಲ ತಾತ್ಕಾಲಿಕ ಬಾಧ್ಯತೆ ಹೊಂದಿದ ವ್ಯಕ್ತಿಯಲ್ಲ, ಆಸ್ತಿಯಲ್ಲಿ ನೇರ ಹಕ್ಕುದಾರರು ಎಂಬುದನ್ನು ಖಚಿತಪಡಿಸುವ ಅಗತ್ಯ. ಕೆಲವು ಪ್ರಕರಣಗಳಲ್ಲಿ ವಿಧವೆಯರು ವರ್ಷಗಳ ಕಾಲ ಆಸ್ತಿಗಾಗಿ ಹೋರಾಡಬೇಕಾಗುತ್ತಿದೆ. ಕೆಲವು ಸಂದರ್ಭಗಳಲ್ಲಿ ಗಂಡನ ಕುಟುಂಬದ ಸದಸ್ಯರು ಆಸ್ತಿಯ ಹಕ್ಕು ನೀಡಲು ನಿರಾಕರಿಸಿ ಅವರನ್ನು ಹೊರಗುಳಿಯುವ ಪರಿಸ್ಥಿತಿಯೂ ಎದುರಾಗುತ್ತಿದೆ. ಇದೇ ರೀತಿ ತಾಯಿಯ ಹಕ್ಕುಗಳ ವಿಷಯದಲ್ಲೂ ಅಸ್ಪಷ್ಟತೆಯಿದೆ. ಪುತ್ರ ಅಥವಾ ಪುತ್ರಿಯ ಮರಣದ ನಂತರ ತಾಯಿಗೆ ಆಸ್ತಿಯಲ್ಲಿ ಯಾವ ಪ್ರಮಾಣದ ಹಕ್ಕು ಇರುತ್ತದೆ ಎಂಬುದರ ಬಗ್ಗೆ ಸ್ಪಷ್ಟ ನಿಯಮಗಳೂ ಅಗತ್ಯ. ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಯ್ದೆಯಲ್ಲಿ ತಿದ್ದುಪಡಿ ಅಗತ್ಯವಿದೆಯೋ ಅಥವಾ ಹೊಸ ಮಾರ್ಗಸೂಚಿಗಳ ಮೂಲಕ ಇದನ್ನು ಸರಿಪಡಿಸಬಹುದೇ ಎಂಬುದನ್ನು ಪರಿಶೀಲಿಸುವಂತೆ ಹೈಕೋರ್ಟ್ ಕೇಂದ್ರ ಸರ್ಕಾರವನ್ನು ಸೂಚಿಸಿದೆ. ಈ ನ್ಯಾಯಿಕ ಬೆಳವಣಿಗೆಯ ಸಂಭಾವ್ಯ ಪರಿಣಾಮಗಳು ಏನಾಗಿರಬಹುದು ಎಂಬುದನ್ನು ನೋಡೋಣ. ಕಾನೂನು ತಜ್ಞರ ಪ್ರಕಾರ ಕೇಂದ್ರ ಸರ್ಕಾರ ಈ ಸೂಚನೆಗಳನ್ನು ಗಂಭೀರವಾಗಿ ಪರಿಗಣಿಸಿದರೆ ಮುಂದಿನ ದಿನಗಳಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಿ ಮತ್ತಷ್ಟು ಬದಲಾವಣೆಗಳು ಸಾಧ್ಯವಾಗಬಹುದು. ವಿಶೇಷವಾಗಿ ಮಹಿಳೆಯರ ಹಕ್ಕುಗಳನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹೊಸ ಮಾರ್ಗಸೂಚಿಗಳು ಅಥವಾ ಸ್ಪಷ್ಟೀಕರಣಗಳು ಬರಬಹುದು ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಇದರಿಂದ ನ್ಯಾಯಾಲಯಗಳಲ್ಲಿ ನಡೆಯುವ ಅನಗತ್ಯ ವಿವಾದಗಳು ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ಇದು ದೀರ್ಘಕಾಲದ ನ್ಯಾಯಿಕ ಪ್ರಕ್ರಿಯೆ, ದಂಡ ಮತ್ತು ಕುಟುಂಬ ವಿಭಜನೆಯ ವೆಚ್ಚವನ್ನು ತಗ್ಗಿಸಲು ಸಹಾಯ ಮಾಡಬಹುದು. ಆದರೆ ಇನ್ನೊಂದು ಕಡೆಗೆ ಕೆಲವು ಸಂಪ್ರದಾಯವಾದಿ ಗುಂಪುಗಳು ಇಂತಹ ಯಾವುದೇ ತಿದ್ದುಪಡಿಗಳು ಪರಂಪರೆ ಮತ್ತು ಕುಟುಂಬ ವ್ಯವಸ್ಥೆಯನ್ನು ಹಾನಿ ಮಾಡಬಹುದು ಎಂದು ಆತಂಕ ವ್ಯಕ್ತಪಡಿಸಬಹುದು. ಆದ್ದರಿಂದ ಕೇಂದ್ರ ಸರ್ಕಾರ ಸಮತೋಲಿತ ಮತ್ತು ಎಲ್ಲಾ ವಿಭಾಗಗಳ ಚಿಂತನೆಗಳನ್ನು ಗೌರವಿಸುವ ನಿರ್ಧಾರ ತೆಗೆದುಕೊಳ್ಳುವುದು ಮಹತ್ವದ ಪಾತ್ರ ವಹಿಸುತ್ತದೆ. ಈ ಸಮಸ್ಯೆಯು ಕೇವಲ ಕಾನೂನು ವಿವಾದವಲ್ಲ, ಇದು ಸಾಮಾಜಿಕ ಬದಲಾವಣೆಗೆ ಸಂಬಂಧಿಸಿದ ವಿಷಯವಾಗಿದೆ. ಶಾಲಾ ಮತ್ತು ಕಾಲೇಜು ಮಟ್ಟದಿಂದಲೇ ಕಾನೂನು ಜಾಗೃತಿ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಬೇಕು. ಸಮುದಾಯ ಮಟ್ಟದಲ್ಲಿ ಸ್ಥಳೀಯ ನಾಯಕರು ಮತ್ತು ಗೌರವಾನ್ವಿತ ವ್ಯಕ್ತಿಗಳು ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತನಾಡುವುದರ ಮೂಲಕ ಸಮಾಜದ ಮನಸ್ಥಿತಿಯನ್ನು ಬದಲಾಯಿಸಲು ಪ್ರಯತ್ನಿಸಬೇಕು. ಸರ್ಕಾರಿ ಮಟ್ಟದಲ್ಲಿ ಆಸ್ತಿ ನೋಂದಣಿ ಮತ್ತು ಹಸ್ತಾಂತರ ಪ್ರಕ್ರಿಯೆಯನ್ನು ಸರಳೀಕರಿಸುವುದು, ಮಹಿಳಾ ಹಕ್ಕುಗಳ ಬಗ್ಗೆ ಸ್ಥಳೀಯ ಭಾಷೆಗಳಲ್ಲಿ ಮಾಹಿತಿ ಚಿಲುಮೆಗಳನ್ನು ಸ್ಥಾಪಿಸುವುದು ಮುಂತಾದ ಕ್ರಮಗಳು ಬಹಳ ಉಪಯುಕ್ತವಾಗಬಹುದು. ಕಾನೂನು ಕೇವಲ ಪುಸ್ತಕದಲ್ಲಿ ಉಳಿಯದೆ ನಿಜ ಜೀವನದಲ್ಲಿ ಪ್ರತಿಯೊಬ್ಬ ಮಹಿಳೆಗೆ ತನ್ನ ಹಕ್ಕು ಸಿಗಬೇಕಾದ ಜವಾಬ್ದಾರಿ ಸರ್ಕಾರ ಮತ್ತು ಸಮಾಜ ಎರಡರ ಮೇಲೆ ಇದೆ. ವೀಕ್ಷಕರೇ, ಈ ವಿಷಯವು ನಮ್ಮ ಪ್ರತಿಯೊಬ್ಬರ ಜೀವನಕ್ಕೆ ಸಂಬಂಧಿಸಿದೆ. ಕುಟುಂಬದ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯ ನಿರ್ಧಾರ ಕೈಗೊಳ್ಳುತ್ತದೆ, ಕಾಯ್ದೆಯಲ್ಲಿ ತಿದ್ದುಪಡಿಯಾಗುತ್ತದೆಯೋ ಅಥವಾ ಹೊಸ ಮಾರ್ಗಸೂಚಿಗಳು ಬರಲಿವೆಯೋ ಎಂಬುದನ್ನು ಗಮನಿಸಬೇಕಾಗಿದೆ. ನ್ಯೂಸ್4 ಕರ್ನಾಟಕ ಇಂತಹ ಮಹತ್ವದ ಕಾನೂನು ಬೆಳವಣಿಗೆಗಳ ನಿಖರ ಮತ್ತು ವಿಶ್ವಸನೀಯ ಮಾಹಿತಿಯನ್ನು ಕಾನೂನು ತಜ್ಞರ ಸಂದರ್ಶನಗಳೊಂದಿಗೆ ಮುಂದುವರಿದು ನಿಮ್ಮವರೆಗೆ ತಲುಪಿಸುವ ಕೆಲಸವನ್ನು ಮುಂದುವರಿಸುತ್ತದೆ. ರಾಜ್ಯ ಮತ್ತು ದೇಶದ ಜನತೆಗೆ ಸಂಬಂಧಿಸಿದ ಇಂತಹ ಗಂಭೀರ ವಿಚಾರಗಳಿಗಾಗಿ ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿರಿ. ನಿಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು. ನ್ಯೂಸ್4 ಕರ್ನಾಟಕದೊಂದಿಗೆ ಇದ್ದದ್ದಕ್ಕೆ ಕೃತಜ್ಞತೆ.